ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ತಲೆ ಕೂದಲು ಕಪ್ಪಾಗೋದಕ್ಕೆ ನಾನು ಇದೀನ ನಿಮಗೆ ಒಂದೊಳ್ಳೆ ನ್ಯಾಚುರಲ್ ಹೇರ್ ಡೈನ ಬಗ್ಗೆ ಮಾಹಿತಿ ಕೊಡ್ತೀನಿ. ತುಂಬಾ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ನೀವು ಯೂಸ್ ಮಾಡುವಂತಹ ಹೇರ್ ಡೈಗಳಲ್ಲಿ ತುಂಬಾ ಕೆಮಿಕಲ್ ಇರುತ್ತೆ. ಸೊ ಅದರಿಂದ ಸೈಡ್ ಎಫೆಕ್ಟ್ ಅನ್ನೋದು ಹೆಚ್ಚಾಗುತ್ತೆ. ಬಟ್ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ನ್ಯಾಚುರಲ್ ಹೇರ್ ಡೈನ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋದು ಸಹ ಕೂಡ ಉಂಟಾಗೋದಿಲ್ಲ. ದೆನ್ ಬಂದು ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ದಿನಗಳ ಕಾಲ ಹೇರ್ ಕಲರ್ ಅನ್ನೋದು ಹಾಗೆ ಉಳಿದಿರುತ್ತೆ. ಸೊ ಆ ರೀತಿಯಾದಂತಹ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ನ್ಯಾಚುರಲ್ ಹೇರ್ ಡೈನ ಮನೆಯಲ್ಲೇ ಯಾವ ರೀತಿಯಾಗಿ ಸಿಂಪಲ್ ಆಗಿ ರೆಡಿ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಈ ಒಂದು ನ್ಯಾಚುರಲ್ ಹೇರ್ ಡೈನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಮುಷ್ಟಿಯಾಗೋಷ್ಟು ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ನೋಡ್ಕೊಳ್ಬಹುದು, ನಾನು ಇಲ್ಲಿ ಫ್ರೆಶ್ ಆಗಿರುವಂಥದ್ದೇ ತೆಗೆದುಕೊಂಡಿದ್ದೀನಿ. ಸೊ ಆದಷ್ಟು ಫ್ರೆಶ್ ಆಗಿರುವಂತಹ ಕರಿಬೇವನ್ನೇ ತೆಗೆದುಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ನ ತೆಗೆದುಕೊಂಡಿದ್ದೀನಿ. ಅಂದರೆ ಕಪ್ಪು ಜೀರಿಗೆ ಅಥವಾ ಕರಿ ಜೀರಿಗೆ ಅಂತ ಸಹ ಕೂಡ ಕರೀತಾರೆ. ಇದು ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ನೋಡ್ಬೋದು, ಇವೆರಡನ್ನ ಹಾಕಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಜಾಸ್ತಿ ಏನು ಬೇಕಾಗೋದಿಲ್ಲ. ನಮಗೆ ಈ ಒಂದು ಕರಿಬೇವಿನ ಸೊಪ್ಪು ಅನ್ನೋದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಸೊ ಅಲ್ಲಿವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಮತ್ತು ಈ ಒಂದು ಕಲೋಂಜಿ ಸೀಡ್ಸ್ ಅನ್ನೋದು ನೀವು ಹಾಗೆ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಏನಾಗುತ್ತೆ, ಅದು ಫೈನ್ ಪೌಡರ್ ಅನ್ನೋದು ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು, ಈಗ ನಾನು ಸ್ಟವ್ನ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ತುಂಬ ಜನ ನನಗೆ ಅದನ್ನು ಕಮೆಂಟ್ ಮಾಡಿ ಕೇಳ್ತೀರಾ ಎಷ್ಟು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅಂತ. ಒಂದು 4 ರಿಂದ 5 ನಿಮಿಷಗಳ ಕಾಲ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಹಾಗೆ ಬಿಡೋದಕ್ಕೆ ಹೋಗ್ಬಿಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಡ್ತಾ ಇರಿ. ಇಲ್ಲ ಅನ್ನೋದಾದರೆ ಕರಿಬೇವೆಲ್ಲ ಏನಾಗುತ್ತೆ, ಸಂಪೂರ್ಣವಾಗಿ ಕಪ್ಪಾಗಿಬಿಡುತ್ತೆ. ಸೊ ಆ ರೀಸನ್ಗೆ ಆದಷ್ಟು ಈ ರೀತಿಯಾಗಿ ಫ್ರೈ ಮಾಡಿಕೊಡ್ಬೇಕು ನೀವು. ಸೊ ನೋಡ್ಬೋದು, ನಾನು ಈಗ ಇದು ಫ್ರೈ ಆಗಿದೆ. ಇದನ್ನು ನಾನೇನು ಮಾಡ್ತೀನಿ ಅನ್ನೋದಾದರೆ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದು ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಇದನ್ನು ನಾನು ಪೌಡರ್ ಮಾಡ್ಕೊಂಡು ಬರ್ತೀನಿ. ಆ ಒಂದು ಮಿಶ್ರಣನ ನಾನು ಪೌಡರ್ ಮಾಡ್ಕೊಂಡು ಬರೋಷ್ಟರಲ್ಲಿ ನನಗೆ ಟೀ ಡಿಕಾಕ್ಷನ್ ಬೇಕು ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ. ಅದಕ್ಕೆ ನಾನು ಅದೇ ಬಾಂಡಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ. ನಾನು ಇಲ್ಲಿ ಸುಮಾರು ಒಂದು 200 ml ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸುಮಾರು 1.5 ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ಸಹ ಕೂಡ ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಸೊ ಈ ಒಂದು ಟೀ ಡಿಕಾಕ್ಷನ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಟೀ ಡಿಕಾಕ್ಷನ್ ತುಂಬಾ ಒಳ್ಳೆಯದು. ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸುತ್ತೆ. ದೆನ್ ಬಂದು ತಲೆ ಕೂದಲಿಗೆ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಮಗೆ ಟೀ ಡಿಕಾಕ್ಷನ್ ಅನ್ನೋದು ಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿಗೆ. ಸೊ ನೋಡ್ಬೋದು, ಈಗ ಇದು ಚೆನ್ನಾಗಿ ಕುದೀತಿದೆ. 5 ನಿಮಿಷ ಕುದ ನಂತರ ಇದನ್ನು ನಾನು ಸಂಪೂರ್ಣವಾಗಿ ಶೋಧಿಸ್ಕೊಳ್ತೀನಿ. ಸೊ ನೋಡ್ಬೋದು, ಈಗ ನಮಗೆ ಸಂಪೂರ್ಣವಾಗಿ ಟೀ ಡಿಕಾಕ್ಷನ್ ಸಹ ಕೂಡ ರೆಡಿ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಸ್ನೇಹಿತರೆ, ನಾನು ಹೇಳ್ದಾಗೆ ಆಗಲೇ ನೋಡ್ಬೋದು, ಕರಿಬೇವಿನ ಸೊಪ್ಪು ಮತ್ತು ಕಲೋಂಜಿ ಸೀಡ್ಸ್ನ ಹಾಕಿ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ. ಸೊ ದೆನ್ ಬಂದು ಇನ್ನೊಂದು ಕಡೆ ಬಂದುಬಿಟ್ಟು ಟೀ ಡಿಕಾಕ್ಷನ್ ಸಹ ಕೂಡ ನಮಗೆ ರೆಡಿ ಆಗಿದೆ. ಈಗ ಮತ್ತೆ ಅದೇ ಬಾಣಲಿನ ತೆಗೆದುಕೊಂಡಿದ್ದೀನಿ. ಆದಷ್ಟು ಕಬ್ಬಿಣದ ಬಾಣಲಿ ಇದ್ದರೆ ತುಂಬಾ ಉತ್ತಮ. ದಯವಿಟ್ಟು ಕಬ್ಬಿಣದ ಬಾಣಲಿ ಅಥವಾ ಕಬ್ಬಿಣದ ಹೆಂಚಿದ್ರೆ ಸೊ ಅದನ್ನೇ ತೆಗೆದುಕೊಳ್ಳಿ. ಸೊ ಈಗ ಈ ಒಂದು ಬಾಣಲಿಗೆ ಏನು ಮಾಡ್ತೀನಿ ಅನ್ನೋದಾದರೆ, ನಾನು ಮೊದಲನೇದಾಗಿ ಸುಮಾರು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹೆನ್ನ ಪೌಡರ್ನ ತೆಗೆದುಕೊಳ್ತಿದ್ದೀನಿ. ಅಂದರೆ ಮೆಹಂದಿ ಪುಡಿ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಸೊ ನೋಡ್ಬೋದು, ನಾನು ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಸುಮಾರು 2 ಟೇಬಲ್ ಸ್ಪೂನ್ ಆಗೋಷ್ಟು ಆಮ್ಲ ಪೌಡರ್ ಬೇಕಾಗುತ್ತೆ ನಮಗೆ, ಅಂದರೆ ಬೆಟ್ಟದ ನೆಲ್ಲಿಕಾಯಿಯ ಪುಡಿ. ಸೊ 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಟ್ಟದ ನೆಲ್ಲಿಕಾಯಿಯ ಪುಡಿನ ಸಹ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ತೋರಿಸುವಂತಹ ಈ ಒಂದು ಹೋಮ್ ರೆಮಿಡಿ ಬಂದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ನ ಸಹ ಕೂಡ ಉಂಟು ಮಾಡೋದಿಲ್ಲ. ಸೊ ನಂತರ ನಾನು ಆಗಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಕರಿಬೇವಿನ ಸೊಪ್ಪು ಮತ್ತು ಕಲೋಂಜಿ ಸೀಡ್ಸ್ ಪೌಡರ್ನ ಸಹ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡಿದ್ದ ನಂತರ ಏನು ಮಾಡಬೇಕು, ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ, ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಸೊ ಆ ಕಾರಣಕ್ಕಾಗಿ ಸೊ ಇದನ್ನು ಮಿಕ್ಸ್ ಮಾಡಿಸ್ಕೊಂಡಿದ್ದ ನಂತರ ಒಂದು ಹಾಫ್ ಲೆಮನ್ ತೆಗೆದುಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣು.
ಸೊ ಅದರಲ್ಲಿರುವಂತಹ ರಸವನ್ನು ಸಂಪೂರ್ಣವಾಗಿ ನಾನು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ಸೊ ನಿಂಬೆಹಣ್ಣಿನ ರಸ ಹಾಕುವಂಥ ಮೇನ್ ಉದ್ದೇಶ ಬಂದು ಇದು ಸಂಪೂರ್ಣವಾಗಿ ಕಪ್ಪಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಂತರ ಬಂದು ನಿಮ್ಮ ತಲೆ ಕೂದಲಿಗೆ ಒಂದೊಳ್ಳೆ ಶೈನಿಂಗ್ ಕೊಡುತ್ತೆ. ಡ್ಯಾಂಡ್ರಫ್ ಸಮಸ್ಯೆಯನ್ನು ಸಹ ಕೂಡ ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ನಾನು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸೊ ನಂತರ ಇದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡೋದಕ್ಕೆ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಟೀ ಡಿಕಾಕ್ಷನ್ನ ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, ಆದಷ್ಟು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಇದು ರೆಡಿ ಆಗಬೇಕು. ನೋಡಿಕೊಂಡು ಸ್ವಲ್ಪವೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಟೀ ಡಿಕಾಕ್ಷನ್ನೇ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಇದನ್ನೇನು ಮಾಡಿದ್ದೀನಿ ಅನ್ನೋದಾದರೆ ನಾನು ಸಂಪೂರ್ಣವಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಈ ರೀತಿ ಹಾಕಿದ್ರೆ ಕ್ಲೀನಾಗಿ ಬೀಳಬೇಕದು. ಸೊ ಆ ರೀತಿಯಾಗಿ ನೋಡಿಕೊಂಡು ನೀವು ಟೀ ಡಿಕಾಕ್ಷನ್ನ ಹಾಕಿ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಸಂಪೂರ್ಣವಾಗಿ ರೆಡಿ ಆಗಿದೆ. ಇದನ್ನು ಈಗಲೇ ನೀವು ಯೂಸ್ ಮಾಡೋ ಹಾಗಿಲ್ಲ, ಮರುದಿನ ಯೂಸ್ ಮಾಡಬೇಕಾಗತ್ತೆ. ಇವತ್ತು ನೈಟ್ ಇದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಆಗ ಇದು ಇನ್ನೂ ಸಂಪೂರ್ಣವಾಗಿ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡ್ಬೋದು ಒಂದು 50% ಆಗೋಷ್ಟು ಇದು ಕಪ್ಪಾಗಿದೆ. ಸೊ ನೀವು ಬೆಳಗ್ಗೆ ಅಷ್ಟರಲ್ಲಿ ಇದನ್ನು ಬಿಟ್ಟರೆ ಆದಷ್ಟು ಕಬ್ಬಿಣದ ಬಾಣಲಿಗೆ ಹಾಕಿ ಬಿಟ್ಟರೆ, ಮತ್ತು ಇಲ್ಲಾಂದ್ರೂ ಪರವಾಗಿಲ್ಲ, ನಾವು ನಿಂಬೆಹಣ್ಣಿನ ರಸ ಹಾಕಿರೋದಕ್ಕೆ ಇದು ಸಂಪೂರ್ಣವಾಗಿ ಕಪ್ಪಾಗುತ್ತೆ ಅಂತಲೇ ಹೇಳಬಹುದು. ಸೊ ಇದನ್ನು ಸಂಪೂರ್ಣವಾಗಿ ನೀವು ಓವರ್ ನೈಟ್ ನೆನೆಯೋದಕ್ಕೆ ಬಿಟ್ಟು ಮರುದಿನ ಬೆಳಗ್ಗೆ ಎದ್ದು ನೀವು ಆದಷ್ಟು ಡ್ರೈ ಇರುವಂತಹ ಏರ್ಸ್ಗೆ, ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಜಿಡ್ಡಿನ ಅಂಶ ಇರಬಾರ್ದು, ಮೇಯ್ನ್ ಆಗಿ ಯಾವುದೇ ರೀತಿಯಾದಂತಹ ಏರ್ ಆಯಿಲ್ನ ಯೂಸ್ ಮಾಡಿರಬಾರ್ದು. ಡ್ರೈ ಹೇರ್ಗೆ ಈ ಒಂದು ಮಿಶ್ರಣವನ್ನು ನೀವು ಒಂದು ಗ್ಲೌಸ್ ಏನಾದರೂ ಹಾಕ್ಕೊಂಡು ಅಥವಾ ಒಂದು ಬ್ರಷ್ನ ಸಹಾಯದಿಂದ ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ತಲೆಗೆಲ್ಲ ಸಹ ಕೂಡ ಹಚ್ಕೊಳ್ಳಿ. ತಲೆಗೆಲ್ಲ ಸಹ ಕೂಡ ಹಚ್ಚಿ ಒಂದು 3 ರಿಂದ 4 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಿಂದ ಹಾಗೆ ವಾಶ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಆ ದಿನ ಶ್ಯಾಂಪೂನ ಹಾಕೋ ಹಾಗಿಲ್ಲ. ಸೊ ಆ ದಿನ ಪೂರ್ತಿ ಶ್ಯಾಂಪೂನ ಹಾಕದೆ ನೀವು ಅದೇ ರೀತಿ ಸುಮ್ಮನೆ ಹೇರ್ ವಾಶ್ ಮಾಡ್ಕೊಳ್ಳಿ ಸಾಕು. ನಂತರ ಮರುದಿನ ಬೆಳಗ್ಗೆ ಎದ್ದು ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ ನಿಮ್ಗೆ ಯಾವಾಗ ಬೇಕೋ ಆಗ ಈ ಒಂದು ಹೋಮ್ ರೆಮಿಡಿನ ರೆಡಿ ಮಾಡ್ಕೊಳ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ನಿಮ್ಮ ತಲೆ ಕೂದಲು ಸುಮಾರು ಏನಿಲ್ಲ ಅನ್ನೋದಾದರೂ 2 ರಿಂದ 3 ತಿಂಗಳ ಕಾಲ ಕಲರ್ ಅನ್ನೋದು ಹಾಗಿರುತ್ತೆ, ಸಂಪೂರ್ಣವಾಗಿ ಕಪ್ಪಾಗಿರುತ್ತೆ. ಸೊ ಅಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲದೇನೆ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗಬೇಕು ಅನ್ನೋದಾದರೆ ಸೊ ಈ ಒಂದು ಹೇರ್ ಡೈನ ನೀವು ಯೂಸ್ ಮಾಡ್ಕೊಳ್ಬಹುದು. ತುಂಬ ದಿನಗಳ ಕಾಲ ಕಲರ್ ಅನ್ನೋದು ಹಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಏನು ಮಾಡ್ಬೋದು ಅನ್ನೋದಾದರೆ ಚಿಕ್ಕ ಮಕ್ಳಿಗೂ ಸಹ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಯೂಸ್ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ ನಂತರ ಇದನ್ನು ಸಂಪೂರ್ಣವಾಗಿ ತಲೆಗೆ ಹಚ್ಚಿ, ಯಾವುದೇ ಒಂದು ಆಗಿರ್ಬೋದು, ನೀವು ಸ್ಕಿನ್ಗಾಗಿರ್ಬೋದು, ತಲೆ ಕೂದಲಿಗಾಗಿರ್ಬೋದು, ಪ್ಯಾಚ್ ಟೆಸ್ಟ್ನ ಮಾಡಿನೇ ನಂತರ ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಮ್ಮೆ ಯೂಸ್ ಮಾಡಿ ನೋಡಿ, ನಿಮಗೆ 100% ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿಯಾಗಿ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.